ಇಷ್ಟು ಜನಗಳ ಮಧ್ಯದಲ್ಲಿ ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಶಿವಣ್ಣ. ತುಂಬಾ ಇಷ್ಟಪಡ್ತೀವಿ, ತುಂಬಾ ಪ್ರೀತಿಸ್ತೀವಿ ನಾವು ನಿಮ್ಮನ್ನ. ಬಟ್ ಅಲ್ಲಿ ಅಕ್ಕಪಕ್ಕ ಇರೋರು ಮೈ ಮೇಲೆ ಕೈ ಹಾಕಕ್ ಬರಬಾರ್ದು. ಕೈಗಳು ನಮಗೂ ಇದೆ. ಮತ್ತೆ ನೀವು ಟೀಮ್ ಇಟ್ಕೊಂಡು ನಮ್ಮೊಳಗೆ ತಂದಾಕ್ಬೇಡಿ. ದಯವಿಟ್ಟು ಯಾರು ಯಾವ ವಿಷಯಕ್ಕೂ ಹೋಗ್ಬೇಡಿ. ಒಂದ್ ನಿಮಿಷ ಏನಪ್ಪ, ನಾವು ಮಾತಾಡ್ತೀವಿ. ಓಕೆ, ಮಾತಾಡಿ ಸರ್. ಬ್ಯಾಟ್ಸ್ಮನ್ ಬೇಗ ಬರಕ್ ಹೇಳಿ, ಆಮೇಲೆ ಬ್ಯಾಡ್ ಲೈಟ್ ಅಂದ್ಬಿಟ್ಟು ನಮ್ಮನ್ನ ಸೋಲಿಸ್ಬಿಡ್ಬೇಡಿ. ಲೇಟ್ ಆದಷ್ಟು ನಮಗೆ ಕಷ್ಟ ಆಗುತ್ತೆ. ಬ್ಯಾಟ್ಸ್ಮನ್ ಬರಕ್ ಹೇಳಿ. ಅಲ್ಲ, ಬ್ಯಾಟ್ಸ್ಮನ್ಗಳು ರೆಡಿ ಇದ್ದಾರೆ ಸುದೀಪ್ ಸರ್. ಇದೊಂದು ಸಣ್ಣ ಕರೆಕ್ಷನ್ ನಮ್ಮ ಕಡೆಯಿಂದ. ಅಂಪೈರ್ಗಳು ಬರಬೇಕಾಗಿದೆ. ನಿರ್ಣಾಯಕರಿಗಾಗಿ ನಾವು ಕಾಯ್ತಾ ಇದ್ವಿ. ಹುಬ್ಬಳ್ಳಿ ಜನತೆಗೆ ನಾನ್ ಮನವಿ ಕೇಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಹೊತ್ತು ಆಟ ಅಡಚಣೆ ಆಯ್ತು. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ, ಯಾರು ಗಲಾಟೆನೂ ಮಾಡಬೇಡಿ. ಗೇಮ್ ಸ್ಟಾರ್ಟ್ ಮಾಡ್ತೀವಿ ನಾವು. ಇಷ್ಟು ಜನಗಳ ಮಧ್ಯದಲ್ಲಿ ನಾನೊಂದು ಹೇಳಕ್ ಇಷ್ಟಪಡ್ತೀನಿ ಶಿವಣ್ಣ. ತುಂಬಾ ಇಷ್ಟಪಡ್ತೀವಿ, ತುಂಬಾ ಪ್ರೀತಿಸ್ತೀವಿ ನಾವು ನಿಮ್ಮನ್ನ ಮನಸ್ಪೂರ್ವಕವಾಗಿ. ಬಟ್ ಈ ಮಧ್ಯದಲ್ಲಿ ನಿಮ್ಮ ಅಕ್ಕಪಕ್ಕ ಇರೋರಿಗೆ ಅವ್ರಿಗೆ ಹೇಳಿ, ನಮ್ಮ ಮೇಲೆ ಕೈ ಮುಟ್ಟಕ್ಕಿನ ಮುಂಚೆ, ಕೈ ಮಾಡಕ್ಕಿನ ಮುಂಚೆ ಒಂದ್ಸತಿ ಯೋಚನೆ ಮಾಡಕ್ ಹೇಳಿ ಅವ್ರಿಗೂ. ನಾವು ತುಂಬಾ ಪ್ರೀತಿಸ್ತೀನಿ ಶಿವಣ್ಣ ನಿಮ್ಮನ್ನಾಗ್ಲಿ ರಾಘಣ್ಣನಾಗ್ಲಿ ಎಲ್ಲಾರು ನಾವು ಫಸ್ಟಿನೂ ಪೂಜಿಸಿದೀವಿ. ಬಟ್ ಅಲ್ಲಿ ಅಕ್ಕಪಕ್ಕ ಇರೋರು ಮೈ ಮೇಲೆ ಕೈ ಹಾಕಕ್ ಬರಬಾರ್ದು. ಕೈಗಳು ನಮಗೂ ಇದೆ. ರಾಘಣ್ಣ, ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನಿಮಗೆ ನಾನು ಏನು ಹೇಳಿಲ್ಲ. ಇಷ್ಟು ಜನದ ಮುಂದೆ ಹೇಳ್ತಾ ಇದ್ದೀನಿ, ನಿಮಗೇನಾರು ನೋವು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ. ಬಟ್ ನಾನು ಅದನ್ನೇನು ಹೇಳಿಲ್ಲ. ಆಟ ಅಂದಾಗ ಹಂಗೆ ಒಂದೊಂದ್ಸಲ ಹಂಗೆ ಆಗೋಗ್ಬಿಡುತ್ತೆ. ನಾನು ಹೇಳಿದೇನಂದ್ರೆ, ಮೈದಾನ ಒಳಗೆ ಬಂದ್ಮೇಲೆ ನಾವು ಸುಮ್ಮನೆ ಬೌಲಿಂಗ್ ಮಾಡೋದು, ನೀವು ಹೊಡೀರಿ ಅಂತ ಹೇಳೋದು, ಇದೇನಾಗುತ್ತೆ, ಇಂಡೈರೆಕ್ಟ್ ಆಗಿ ಪ್ರೊವೋಕ್ ಮಾಡಬೇಕಾಗುತ್ತೆ. ಬಟ್ ನಾನು ಹೇಳ್ತೀನಿ ಗೊತ್ತಾ, ಟೀಮ್ ಮೆಂಬರ್ಸ್ಗೆ ದಯವಿಟ್ಟು ನಾವು ಆಕ್ಟರ್ಸ್ ಮಾಡ್ತೇವೆ. ನೀವು ಟೀಮ್ ಇಟ್ಕೊಂಡು ನಮ್ಮೊಳಗೆ ತಂದಾಕ್ಬೇಡಿ. ದಯವಿಟ್ಟು ಯಾರು ಯಾವ ವಿಷಯಕ್ಕೂ ಹೋಗ್ಬೇಡಿ. ನಾವೆಲ್ಲ ಮ್ಯಾಚ್ ಆಡಕ್ ಬಂದಿದ್ದು. ನಾವು ಪ್ರೀತಿ ವಿಶ್ವಾಸದಿಂದ ಎಲ್ಲರನ್ನು ಗೆಲ್ಬೇಕು ಹೊರತು ಬೇರೆ ವಿಷಯ ಅಲ್ಲ. ನಮ್ಮನೆ ಮಾತ್ರ ನೀವು ಅರಿ ಮಾಡ್ಬೇಡಿ. ಗೇಮ್ ನಾಳೆ ನಾವಿಬ್ರು ಒಂದೇ ಪಿಕ್ಚರ್ ಮಾಡ್ಬಿಡ್ತೀವಿ. ನೀವೇನ್ ಮಾಡ್ತೀರಾಗ? ಬಿಟ್ಬಿಡಿ. ಬಟ್ ಸುದೀಪ್, ನಾನು ಹಂಗೆ ಹೇಳ್ತೀವಿ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಹಂಗೆ ಆಗೋಗಿದೆ. ಆದ್ರೆ ನೀವು ದಯವಿಟ್ಟು ಇದನ್ನ ಮುಂದುವರ್ಸೋದು. ಗೇಮ್ ಮಾಡ್ಕೊಂಡು ಹೋಗೋಣ, ಪ್ರೀತಿಯಿಂದ ಆಡಿ. ಗೆದ್ರು ಸಂತೋಷ, ನಾವು ಗೆದ್ರು ಸಂತೋಷ. ಒಟ್ಟಿನಲ್ಲಿ ಆರ್ಟಿಸ್ಟ್ ಗೆದ್ದಂಗೆ ಆಗುತ್ತೆ. ನಾವು ಬದುಕಿರೋದೇ ಪ್ರೀತಿಗೋಸ್ಕರ. ಪ್ರೀತಿ ಬಿಟ್ಟು ನಾವೇನು ಸಂಪಾದಿಸಿಲ್ಲ ಇಂಡಸ್ಟ್ರಿಯಲ್ಲಿ.